ಬೊಮ್ಮಾಯಿಯವರ ಸರ್ಕಾರದಲ್ಲಿ, ಹಿಂದಿನ ಸರ್ಕಾರದಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಇದೇನು PF ಡ್ಯೂ ಇತ್ತು ಇದಕ್ಕೆ 1200 ಕೋಟಿಯನ್ನು ರಿಲೀಸ್ ಮಾಡಿದ್ದಾರೆ. ನಮ್ಮ ಏನು ಬಜೆಟ್ ಡಿಪಾರ್ಟ್ಮೆಂಟಲ್ ಡಿಮಾಂಡ್ಸ್ ಬುಕ್ಕಲ್ಲಿ ಸಿದ್ದರಾಮಯ್ಯನವರೇ ಪ್ರಿಂಟ್ ಮಾಡಿದ್ದಾರೆ. ಆ ದಾಖಲೆಗಳು ಇದ್ದಾವೆ ನನ್ನ ಹತ್ರ. ಸೊ ಬಸವರಾಜ ಬೊಮ್ಮಾಯಿಯವರು 1200 ಕೋಟಿ PF ಡ್ಯೂಗೆ ರಿಲೀಸ್ ಮಾಡಿದ್ರು. ಡೀಸೆಲ್ ಬಾಕಿ, ಇವತ್ತೇನು ಇವರು ಇಂಧನ ಬಾಕಿ ಉಳಿಸ್ಕೊಂಡಿದ್ದಾರಲ್ಲ, ಹೆಚ್ಚು ಕಡಿಮೆ 700-800 ಕೋಟಿ ಉಳಿಸ್ಕೊಂಡಿದ್ದಾರೆ. ಬೊಮ್ಮಾಯಿಯವರು ಡೀಸೆಲ್ ಬಾಕಿಗಾಗಿ 800 ಕೋಟಿಯನ್ನು ರಿಲೀಸ್ ಮಾಡಿದ್ರು. ಸಾರಿಗೆ ಇಲಾಖೆ ರಾಮಲಿಂಗಾರೆಡ್ಡಿಯವರು ನಮ್ಮ ಅವಧಿಯಲ್ಲಿ ಬಸ್ಸನ್ನು ಖರೀದಿ ಮಾಡಿದ್ವಿ ಅಂತ ಹೇಳ್ಕೊಳ್ತಿದ್ದಾರೆ. ಆ್ಯಕ್ಚುಲಿ 500 ಕೋಟಿ ಹೊಸ ಬಸ್ಸುಗಳನ್ನು ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ತರಲಿಕ್ಕೆ ಅಪ್ರೂವಲ್ ಕೊಟ್ಟಿದ್ದು ಹಿಂದಿನ ಸರ್ಕಾರ. ದುಡ್ಡು ರಿಲೀಸ್ ಈಗ ಮಾಡಿದ್ದು, ಆದರೆ ಆರ್ಥಿಕ ಇಲಾಖೆಯ ಅಪ್ರೂವಲ್ ಕೊಟ್ಟಿದ್ದು ಹಿಂದಿನ ಸರ್ಕಾರ. ಈಗ ಬಂದಿರಬಹುದು ಅದು. ಇವರು ಇಲಾಖೆ, ಇವರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 1 ರೂಪಾಯಿಯ ಖರೀದಿಗೆ ಅಪ್ರೂವಲ್ ಇಲ್ಲ. ದುಡ್ಡು ಬಿಡುಗಡೆ ಮಾಡೋದು ಬೇರೆ. ಆದರೆ ಅವತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ತಗೊಂಡು ಆಡಳಿತಾತ್ಮಕ ಅನುಮೋದನೆ ನಮ್ಮ ಸರ್ಕಾರದಲ್ಲಿಯೇ ಆಗಿತ್ತು. ಸೊ ಈ ನಿಟ್ಟಿನಲ್ಲಿ ಈ ಸರ್ಕಾರ ನಡೀತಾ ಇದೆ. ಈ ಸರ್ಕಾರ ರಾಜ್ಯದ ಜನತೆಯನ್ನು ಯಾವ ರೀತಿ ನಡೆಸ್ಕೊಳ್ತಾ ಇದೆ ಅಂದರೆ, ಒಂದು ಗಾದೆ ಇದೆ, ಯಾರ್ತೋ ಮದುವೆಯಲ್ಲಿ ಉಂಡವನೇ ಜಾಣ ಅಂತ. ಮುಂದೆ ಈ ಸರ್ಕಾರ, ಈ ರಾಜ್ಯದ ಪರಿಸ್ಥಿತಿ ಯಾವ ದಿವಾಳಿಗೆ ಹೋದರೂ ಪರವಾಗಿಲ್ಲ, ನಾವು ಮಾತ್ರ ನಮ್ಮ ನಾಟಕವನ್ನು ಮುಗಿಸ್ಕೊಂಡು ಟೆಂಟ್ ಕಿತ್ಕೊಂಡು ಹೋಗಬೇಕು ಅನ್ನೋ ರೀತಿ ಈ ಸರ್ಕಾರ ಆಡಳಿತ ನಡೆಸ್ತಾ ಇದೆ. ಇದಕ್ಕೆ ಉದಾಹರಣೆ 7,400 ಕೋಟಿಯನ್ನು ಬಾಕಿ ಉಳಿಸ್ಕೊಂಡಿದ್ದು. ಬಹುತೇಕ ಇದೇ ರೀತಿ ಮುಂದುವರೆದರೆ ಹೆಚ್ಚು ಕಡಿಮೆ ಇನ್ನು 2 ವರ್ಷಕ್ಕೆ ಬರೀ ಸಾರಿಗೆ ಇಲಾಖೆಗೆ 20,000-25,000 ಸಾವಿರ ಕೋಟಿ ಬಾಕಿ ಉಳಿಯುತ್ತೆ. ಈ ಬಾಕಿಯನ್ನು ತೀರಿಸೋರು ಯಾರು? ಈಗಾಗಲೇ ಜನರ ತಲೆಗೆ ಪೆಟ್ಟು ಬಿದ್ದು ಬಿಟ್ಟಿದೆ. ಯಡಿಯೂರಪ್ಪನವರು ರೈತರಿಗೆ ಕೃಷಿ ಸಮ್ಮಾನ ಯೋಜನೆಗೆ ವರ್ಷಕ್ಕೆ 4,000 ರೂಪಾಯಿ ರಿಲೀಸ್ ಮಾಡ್ತಿದ್ರು, ಅದನ್ನು ನಿಲ್ಲಿಸಿದ್ದಾರೆ. ಅದೊಂದು ಹೊರೆ. ಎರಡನೇದು, ಒಬ್ಬ ರೈತ ಅಕ್ರಮ ಸಕ್ರಮ ಯೋಜನೆಯಲ್ಲಿ ಪಂಪ್ಸೆಟ್ಟನ್ನು 25,000 ರೂಪಾಯಿ ಕಟ್ಟಿದರೆ ಆತನ ಹೊಲಕ್ಕೆ ಪಂಪ್ಸೆಟ್ ಎರೆಕ್ಷನ್ ಮಾಡಿ ಹೋಗ್ತಿದ್ರು. ಎಷ್ಟಕ್ಕೆ? ಕೇವಲ 25,000ಕ್ಕೆ. ಈಗ ಹೊಸ ಆರ್ಡ್ರ್ ಮಾಡಿದ್ದಾರೆ ಇಂಧನ ಇಲಾಖೆಯಿಂದ. ಒಬ್ಬ ರೈತ ಸ್ವಂತ ಇದನ್ನು ಟ್ರಾನ್ಸ್ಫಾರ್ಮರ್ನ ಕೂರಿಸ್ಕೊಳ್ಬೇಕು ಅಂದರೆ, ಒಂದು ಟ್ರಾನ್ಸ್ಫಾರ್ಮರ್ಗೆ ಏನು 25,000ದಲ್ಲಿ ಸಿಕ್ತಿತ್ತು, ಅದಕ್ಕೆ ಒಬ್ಬ ರೈತ 3 ಲಕ್ಷ ಬೆಲೆಯನ್ನು ಕೊಡ್ತಾ ಇದ್ದಾರೆ ಆಲ್ರೆಡಿ. 25,000 ಎಲ್ಲಿ, 3 ಲಕ್ಷ ಎಲ್ಲಿ? ಸೊ ಎಲ್ಲ ರೇಟು, ಬಾಂಡ್ ಪೇಪರ್ ರೇಟ್ ಹೆಚ್ಚಾಗಿದೆ, ಖರೀದಿ ದರ ಹೆಚ್ಚಾಗಿದೆ, ಸಾರಿಗೆ, ಆನಂತರ ಆಹಾರ ಪದಾರ್ಥಗಳು ಎಲ್ಲವೂ ಹೆಚ್ಚು ಮಾಡಿ, ಕರೆಂಟ್ ಬಿಲ್ಲಿಂದ ಹಿಡಿದು ಎಲ್ಲವನ್ನ ಹೆಚ್ಚು ಮಾಡಿ, ಹಾಲಿನ ರೇಟ್ ಹೆಚ್ಚು ಮಾಡಿ, ಸಾರಿಗೆ ಇಲಾಖೆಯಲ್ಲಿ ಇವತ್ತಿಗೆ 7,400 ಕೋಟಿಯನ್ನು ಬಾಕಿ ಉಳಿಸ್ಕೊಂಡಿದ್ದಾರೆ. ಅಂದರೆ ಈ ರಾಜ್ಯದ ಜನ ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಆಸ್ತಿಯನ್ನು ಮಾರಿ ಅವರು ನಾಟಕವನ್ನು ನಡೆಸ್ಕೊಂಡು ಹೋಗ್ತಾ ಇದೆ. ಇದು ಕಾಂಗ್ರೆಸ್ ಸರ್ಕಾರದ ಆಡಳಿತ ಅನ್ನುವಂಥದ್ದು. ಹಾಗಾಗಿ ಏನು ಸಾರಿಗೆ ನೌಕರರು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ, ಇದಕ್ಕೆ ಭಾರತೀಯ ಜನತಾ ಪಕ್ಷ ಸಂಪೂರ್ಣವಾಗಿ ಬೆಂಬಲವನ್ನು ಘೋಷಣೆ ಮಾಡುತ್ತೆ. ಕೂಡಲೇ ಈ ಬಾಕಿಯನ್ನು ಮತ್ತೆ ಯಾವುದೇ ಬೆಲೆಯನ್ನು ಏರಿಸಲಾರದೆ ಸರ್ಕಾರ ಈ ಬಾಕಿಯನ್ನು ಬಿಡುಗಡೆಗೊಳಿಸಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡುತ್ತೆ. ನಮಸ್ಕಾರ. ಎಸ್ ಸರ್, ಏನಾದರೂ ಇದೆಯಾ? ಒಂದು
ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ತುಗಲಕ್ ಆಡಳಿತದ ರೀತಿ ನಡೀತಾ ಇದೆ. ತನಿಖಾ ಸಂಸ್ಥೆ ಮತ್ತು ತನಿಖಾಧಿಕಾರಿಗಳು ಅವರು ಪೊಲೀಸ್ ಮ್ಯಾನ್ಯುಯಲ್ ಪ್ರಕಾರ ಕೆಲಸ ಮಾಡೋದನ್ನು ಮರೆತು ಬಹಳ ದಿನ ಆಗೋಯ್ತು. ಸಿದ್ದರಾಮಯ್ಯನ ಸರ್ಕಾರದಲ್ಲಿ ನಾಗೇಂದ್ರ ಅರೆಸ್ಟ್ ಆಗ್ತಾರೆ, ಚಾರ್ಜ್ ಶೀಟಿಂದ ಕೈ ಬಿಡ್ತಾರೆ. HY ಮೇಟಿ ವಿಡಿಯೋಗಳು ಸಿಗ್ತವೆ, ಚಾರ್ಜ್ ಶೀಟಿಂದ ಕೈ ಬಿಡ್ತಾರೆ. CT ರವಿ ಅವರು ಅವ್ರ ಮೇಲೆ FIR ಮಾಡೋದಕ್ಕೆ ಬರೋದಿಲ್ಲ. ನೀವು ಹೈಕೋರ್ಟಿನ ಅಬ್ಸರ್ವೇಷನ್ ಗಮನಿಸಿದರೆ ಸರ್ಕಾರದ ಕಪಾಳಕ್ಕೆ ಹೊಡೆದಂತೆ ಜಡ್ಜ್ಮೆಂಟ್ ಆಗಿದೆ. ಹಾಗೆ ಇವ್ರ ಮೇಲೆ ಯಾವ ಸಾಕ್ಷ್ಯಾಧಾರಗಳು ಇಲ್ಲದೆ ಇದ್ರೂ ಕೂಡ ಚಾರ್ಜ್ ಶೀಟ್ ಮಾಡಿ ಇವರು ಲೋಕಾಯುಕ್ತದಲ್ಲಿ ಸಿದ್ದರಾಮಯ್ಯನವರ ಕ್ಲೀನ್ ಚಿಟ್ ತಗೊಳ್ಳೋದಕ್ಕೆ ಎಲ್ಲ ತಯಾರಿಯನ್ನು ಮಾಡ್ಕೊಂಡ್ಬಿಟ್ಟಿದ್ರು. ಸೊ ತನಿಖಾ ಸಂಸ್ಥೆ ಪೊಲೀಸ್ ಮ್ಯಾನ್ಯುಯಲ್ ಅಡಿಯಲ್ಲಿ ಕೆಲಸ ಮಾಡೋದನ್ನು ಮರೆತು ಬಹಳ ದಿನ ಆಗಿ ಕಾಂಗ್ರೆಸ್ಸಿನ ಏಜೆಂಟ್ರು ಅನ್ನೋ ರೀತಿ ವರ್ತನೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಹಾಗಾಗಿ ನಮಗೆ ಅಂಥದ್ದೇನ ಆಶ್ಚರ್ಯ ಇಲ್ಲ. ನ್ಯಾಯಾಲಯ ಎಲ್ಲವನ್ನ ವಿಚಾರಣೆ ಮಾಡಲಿ. ನಾನು ಈಗಲೂ ಒತ್ತಾಯ ಮಾಡ್ತಾನೆ, ನಿವೃತ್ತ ನ್ಯಾಯಾಧೀಶರಿಂದ ತನಿಖೆಗಳನ್ನು ನಡೆಸಿ ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾರೆ. ಸರಿ, ಮೊನ್ನೆ ಆತ್ಮಹತ್ಯೆ ಆದಾಗ ನಿಮ್ಮ ಶಾಸಕರ ಕೊಲೆ ಮಾಡೋದಕ್ಕೆ ಸುಪಾರಿಯನ್ನು ಕೊಟ್ಟಿದ್ರು ಎನ್ನುವಂಥದ್ದು ಏನಂತೀರ ಸರ್? ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ PA ಕಿರುಕುಳಕ್ಕೆ, ಅಂದರೆ ಆ PA ಸಾಯೋ ಮಟ್ಟಕ್ಕೆ ಒಬ್ಬನಿಗೆ ಕಿರುಕುಳ ಕೊಡ್ತಾನೆ ಅಂತ ಹೇಳಿದರೆ ಹಿಂದೆ ಸಚಿವರ ಆ ಒಂದು ಅಭಯ ಇದ್ದಾಗಲೇ ಅಷ್ಟು ಕಿರುಕುಳ ಕೊಡಲಿಕ್ಕೆ ಸಾಧ್ಯ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ PAಗೆ ಕಿರುಕುಳಕ್ಕೆ ನೊಂದು ಯಡವಣ್ಣವರ ಬೆಳಗಾವಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು. ಪಾಪ ಇನ್ನೂ 3 ಜನ ಸಹೋದರಿಯರನ್ನ ಹೊಂದಿರುವಂತಹ ಕುಟುಂಬ ಅದು. ಆ ಕುಟುಂಬದ ಎಲ್ಲ ಜವಾಬ್ದಾರಿ ಈತನ ಮೇಲೆ ಇತ್ತು. ಸಾಲ ಮಾಡಿ ಪ್ರಿಯಾಂಕ್ ಖರ್ಗೆಯ PAಗೆ 10 ಲಕ್ಷ ಕೊಟ್ಟಿದ್ದೀನಿ ಅಂತ ಹೇಳಿ ಡೆತ್ ನೋಟಲ್ಲಿ ಬರ್ಕೊಂಡಿದ್ದಾರೆ. ಹಾಗಾಗಿ ಅದರಲ್ಲಿ ಆ ಡೆತ್ ನೋಟನ್ನು ಡೈಯಿಂಗ್ ಡಿಕ್ಲರೇಷನ್ ಅಂತ ಹೇಳಿ ಡಿಕ್ಲೇರ್ ಮಾಡಬೇಕು ಅಂತ ಹೇಳಿ ಇತ್ತೀಚಿನ ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ಸ್ ಭಾಳ ಇದ್ದಾವೆ. ಹಾಗಾಗಿ ಅದು ಡೆತ್ ನೋಟ್ ಅಂದರೆ ಮರಣಪೂರ್ವ ಹೇಳಿಕೆ, ಅದನ್ನು ಚಾಲೆಂಜ್ ಮಾಡೋ ಹಾಗಿಲ್ಲ, ಅದನ್ನು ಪ್ರೂವ್ ಮಾಡಬೇಕಾಗಿಲ್ಲ ನ್ಯಾಯಾಲಯದಲ್ಲಿ, ಅದನ್ನು ಹಾಗೆ ಒಪ್ಕೊಳ್ಬೇಕು ಅಂತ. ಅದರ ಪ್ರಕಾರ ಪ್ರಿಯಾಂಕ್ ಖರ್ಗೆ ಅವರು ಬಹುತೇಕ ಶಾಸಕರು ಮತ್ತಿಮೂಡ್ ಅವರಿಗೆ, ನಮ್ಮ BJP ಜಿಲ್ಲಾಧ್ಯಕ್ಷರಾಗಿರುವಂಥ ಅಭ್ಯರ್ಥಿಯಾಗಿದ್ದಂಥ ಚಂದು ಪಾಟೀಲ್ ಅವರಿಗೆ, ಒಬ್ಬ ಸ್ವಾಮೀಜಿ ಅವರಿಗೆ, ಇನ್ನೊಬ್ಬ ನಮ್ಮ ಅಭ್ಯರ್ಥಿಯಾಗಿರುವಂಥ ಮಣಿಕಂಠ ಅವರಿಗೆ ಕೊಲೆ ಮಾಡೋದಕ್ಕೆ ಸುಪಾರಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಈ ರಾಜ್ಯ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲೆ ನಡೀತಾ ಇದೆಯೋ ಅಥವಾ ಕರ್ನಾಟಕ ಜಂಗಲ್ ರಾಜ್ ಆಗಿದೆಯೋ? ಹಾಗಾಗಿ ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಳ್ತವೆ. ಯಾರೆಲ್ಲ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈ ಸರ್ಕಾರದ ಸಚಿವರಿಗೆ, ಕೊಲೆಗಡುಕ ಸಚಿವರ ರೂಪದಲ್ಲಿ ಏನು ಇದ್ದಾರೆ ಇವರ ನೋವಿಗೆ ಏನು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅವರೆಲ್ಲರಿಗೂ ನ್ಯಾಯವನ್ನು ಕೊಡಿಸುವಂತಹ ಹೋರಾಟವನ್ನು BJP ಕೈಗೆತ್ತಿಕೊಳ್ಳುತ್ತೆ.